ದೀಪು, ಇವಾಗ ನಾನು ಅಲ್ಲಿಗೆ ಹೋಗ್ತೀನಿ, ನೀನು ಅಲ್ಲಿಗೆ ಬಂದುಬಿಡು. ನಾನಿವಾಗ ಬೆಳಗ್ಗೆಯಿಂದ ನಿನ್ನ ಅವ್ರ ಹತ್ರ ಚೆನ್ನಾಗಿ ಬೈಕೊಂಡಿದ್ದೀನಿ. ಚೆನ್ನಾಗಿ ಬೈಕೊಂಡು ಇಲ್ಲೊಳ್ಳಿ ಯಾವ ಥರ ಬೈಕೊಂಡಿದ್ದೀನಿ ಅಂದ್ರೆ ನಿಮ್ಮನ್ನು ಹಂಗೆ ಬೈಕೊಂಡಿದ್ದೀನಿ. ಅವ್ರು ಒಳ್ಳೆಯವರಲ್ಲ ಕಣಕ್ಕ, ನೀನು ಹೇಳೋ ಮಾತು ಸತ್ಯ. ಅವಳು ಅಂಥವಳು ಇಂಥವಳು ಓಟು ಬಿಟ್ಟಿರೋ ಮುಂದೆ ಆಲೇನೆ ಮದುವೆ ಆಗಿ ಇಲ್ಲಿ ಬಂದು ಇನ್ನು ಯಾರ ಮನೆ ಹಾಳು ಮಾಡಬೇಕು ಅಂತ ಇದ್ದಾಳೆ. ನಾವು ಅದನ್ನು ನಾವನ್ನೆಲ್ಲ ನಾವು ಯೋಚನೆ ಮಾಡಲಿಲ್ಲ ಬಿಡಕ್ಕ ಅಂತ ಅವ್ರ ಕಡೆಗಿರಂಗೆ ನಾನು ಬೆಳಗ್ಗೆಯಿಂದ ನಾಟಕ ಮಾಡಿದ್ದೀನಿ. ಇವಾಗ ನಂತ ಎಲ್ಲ ವಿಷಯ ಹೇಳ್ತಾರೆ ಅವರು. ಇವಾಗ ಅಂಗಡಿ ತೆಗಿರ್ಬೇಕಲ್ಲ, ಹೆಂಗೆ ಮಾಡೋಣ? ಮತ್ತೇನೆ ಇರಿಸಿ ಸ್ವಲ್ಪ ಹೊತ್ತು ಬಾ, ಇವಾಗ ಹೋಗ್ತೀನಿ ನಾನು ಆ ವಿಷಯವಾಗಿ ಉದ್ದೇಶಪೂರ್ವಕವಾಗಿ ಅದೇ ವಿಷಯ ಮಾತಾಡ್ತೀನಿ ಅವ್ರ ತಾಗೆ. ಅಕ್ಕ ಅದು ಹಂಗಕ್ಕ ನೀವು ಅಡಿಕೆ ಕೊಯ್ಸಿದ್ರಿ ರಾತ್ರಿ ಟೈಮು ಏನು ಎತ್ತ ಎಲ್ಲ ನಾನು ಹಿಂಗೆ ಮಾತಾಡ್ತೀನಿ. ರಾತ್ರಿ ಟೈಮ್ ಹೆಂಗೆ ಕೊಯ್ಸಿದ್ರಿ, ಹೆಂಗೆ ಮಾಡಿದ್ರಿ? ನಿಮ್ಮ ಧೈರ್ಯನೇ ಧೈರ್ಯ ಬಿಡಕ್ಕ, ನಿಮ್ಮ ಥರ ಯಾರಿಗೂ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ನಾನು ಸ್ವಲ್ಪ ಮ್ಯಾಟ್ರ್ ಎತ್ಕೊಂತೀನಿ. ಆಮೇಲೆ ಅದನ್ನು ಅವರು ಚೆನ್ನಾಗಿ ಹೇಳ್ತಾರೆ. ಸ್ವಲ್ಪ ಅವ್ರನ್ನ ಅಟ್ಟಕ್ಕೆ ಏರ್ಸಿದ್ರೆ ಸಾಕು, ಹೆಂಗೆ ಬಾಯಿ ಬಿಡ್ತಾರೆ ಅಂದರೆ ಹಂಗೆ ಬಾಯಿ ಬಿಡ್ತಾರೆ. ಅಟ್ಟಕ್ಕೆ ಏರಿಸ್ಬೇಕು ಅವ್ರನ್ನ, ಚೆನ್ನಾಗಿ ಅಟ್ಟಕ್ಕೆ ಏರಿಸ್ಬಿಟ್ಟಿದೀವಿ ಅಂದರೆ ಹೇಳ್ತಾರೆ ಅಂದರೆ ಹಂಗೆ ಹೇಳಲ್ಲ ಅವರು. ಸರಿ ಆಯ್ತು, ಹಂಗಾದ್ರೆ ಫೋನ್ ತಗೊಂಡು ಬರ್ತೀನಿ. ಇಲ್ಲ ಅಂತಂದರೆ ನನಗೆ ಅವ್ರು ಸಿಗಲ್ಲ, ನಾನು ಅವ್ರನ್ನ ಬಾಯಿ ಬಿಡ್ಸೋಕ್ಕಾಗಲ್ಲ, ಡೈರೆಕ್ಟಾಗಿ ಹೋಗಿ ಕೇಳೋಕ್ಕೂ ಆಗಲ್ಲ. ಮತ್ತು ಡೈರೆಕ್ಟಾಗಿ ಕೇಳೋಕ್ಕೂ ಆಗಲ್ಲ. ನಾನು ಅದಕ್ಕೆ ಇಲ್ಲಿ ಮರೆಗೆ ನಿಂತ್ಕೊಂಡಿದ್ದೀನಿ, ಅವ್ರು ಆ ಕಡೆ ಕೂತ್ಕೊಂಡಿದ್ದಾರೆ. ಅದೇ ಉದ್ದೇಶಪೂರ್ವಕವಾಗಿ ಇವಾಗ ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು ಅಂತಲೇ ನಾನು ಬೆಳಗ್ಗೆಯಿಂದ ನಿಮ್ಮನ್ನು ಬೈಕೊಳ್ಳೋ ಹತ್ರ ಚೆನ್ನಾಗಿ ಬೈಕೊಬಿಟ್ಟಿದ್ದೀನಿ. ನಿನ್ನ ಚೆನ್ನಾಗಂದ್ರೆ ಅಷ್ಟಿಷ್ಟು ಬೈಕೊಂಡಿಲ್ಲ, ಏನೋ ಅವಳಿಗೂ ಇವ್ರಿಗೂ ಆಗೋದೇ ಇಲ್ಲ ಅಂಬೋ ಥರ ಬೈಕೊಂಡಿದ್ದೀನಿ. ನಿನ್ನ ಮೇಲೆ ನನಗೆ ಭಾಳ ಸಿಟ್ಟು ಬಂದೈತೆ ಅನ್ನೋ ಥರ ಮಾತಾಡಿದ್ದೀನಿ. ಈಗ ನೀವು ಅವರು ಭಾಳ ಇದ್ದಾರೆ, ಅವ್ರು ಅಷ್ಟು ಸುಲಭವಾಗಿ ಎಲ್ಲಂದ್ರಲ್ಲಿ ಮಾತಾಡಲ್ಲ, ಯಾರ ಹತ್ರನೂ ಬಾಯಿ ಬಿಡಲ್ಲ. ಅವರಿಬ್ರು ಕ್ರಿಮಿನಲು. ಅದಕ್ಕೇ ನಾನು ಅವ್ರ ಹತ್ರ ತಾನು ಬಾಯಿ ಬಿಡಿಸ್ತೀನಿ. ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತೈತೆ ನನಗೆ. ನಾನು ಚೆನ್ನಾಗಿ ಬಾಯಿ ಬಿಡಿಸ್ತೀನಿ ಅವ್ರಿಗೆ. ಸರಿ ಆಯಿತು, ಫೋನ್ ತಗೊಂಡು ಬರ್ತೀನಿ ಹೇಳು. ಸರಿ ಆಯಿತು, ಫೋನ್ ತಗೊಂಡು ಬಂದುಬಿಡು. ಫೋನ್ ತಗೊಂಡು ಬಂದು ನಾಲ್ಕರ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡು. ಎರಡರಕ್ಕೊಂದು ಮಾಡಿ ಕಂಪ್ಲೇಂಟ್ ಮಾಡಿದೆಯಲ್ಲ, ಮತ್ತೆ ಇದನ್ನ ತಗೊಂಡೋಗಿ ತೋರಿಸು ಅಷ್ಟೇ. ಅಲ್ಲಿಂದ ನಾನು ನಿಮ್ಮ ದುಡ್ಡೆಲ್ಲ ಏನೈತೆ ಅದನ್ನೆಲ್ಲ ವಾಪಸ್ ಕೊಡಿಸ್ಬೇಕು. ಅದೇನು ದುಡ್ಡು, ಅದು ಅಡಿಕೆ ದುಡ್ಡು ಏನು ಒಂದು 3 ಲಕ್ಷ 3.5 ಲಕ್ಷ ಅಂತೂ ಬರಬೇಕಾಯ್ತು. ಒಂದು 4 ಲಕ್ಷ ಅಂತಲೇ ಹೇಳು. ಒಂದಿಷ್ಟು ಹೆಚ್ಚಾಗಿ ಹೇಳಿ, ಹೆಚ್ಚಾಗಿ ಎಸ್ಕೋಬೇಕಿಂತ ಅವ್ರಿಗೆಲ್ಲನ. ನೋಡಪ್ಪ, ನಾ ಒಂದು ದಿನದ ಇದಕ್ಕೆ ಹೋಗಿ ಎಷ್ಟು ದಿವಸ ನಾವು ದುಡ್ದಿರೋದು ನಮ್ಮದು ಹೋಯ್ತಲ್ಲಪ್ಪ, ನಮ್ಮ ಕೈಯಿಂದ ನಾವು ದುಡ್ದಿರೋ ಅಂಥದ್ದೆಲ್ಲ ನಾವು ಹೋಯ್ತಲ್ಲಪ್ಪ ಅಂತೇಳಿ ಪಶ್ಚಾತ್ತಾಪ ಪಡ್ಬೇಕು ಅವರು. ಹಂಗಾಗಬೇಕು. ನಾನು ಬೆಳಗ್ಗೆಯಿಂದ ಬೈಕೊಂಡಿದ್ದೀನಿ ಅಂದ್ರೆ ನಿನ್ನ ಹಂಗೆ ಬೈಕೊಂಡಿಲ್ಲ. ಯಾಂತಮ್ಮ ಯಾಂತ ಮಾತಾಡ್ತಾ ಇದ್ದಾರೆ ದೀಪು? ಒಂದು 5 ನಿಮಿಷ ಇಲ್ಲಿರು. ಪದ್ಮ ಅಲ್ಲೆಲ್ಗೋ ಕರಿತಾ ಇದ್ದಾಳೆ, ಹೋಗಿ ಬರ್ತೀನಿ. ಅಲ್ಲೇನೋ ಸ್ವಲ್ಪ ಅವಳು ಏನೋ ಕೆಲಸ ಐತೆ ಬಾ ಅಂತ ಹೇಳಿ ಹೇಳ್ತಾ ಇದ್ದಾಳೆ, ಅದಕ್ಕೆ ಹೋಗಿ ಬರ್ತೀನಿ. ನೀನು ಇಲ್ಲಿರು. ಅಲ್ಲಿ ಫೋನ್ ತಗೊಂಡು ಅವ್ರು ಏನೋ ಮಾತಾಡ್ತಾರೆ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋಬೇಕು. ಅದನ್ನ ಬಾಯಿ ಬಿಡಿಸ್ತಾಳೆ ಇವಳು, ಅದಕ್ಕಾಗಿನ. ಹೋಗು ನೀನು, ಇರ್ತಾಳು ಕ್ಯಾಂಚಮ್ ಇರ್ತಾಳು, ಹೋಗು ತಗೊಂಡು ಹೋಗು. ಅವ್ರು ಯಾರು ಕಾಡ್ರು ಕಂಡಿಡ್ದು ಸರಿಯಾಗಿ ಹೋಗ್ಬೇಕು. ಹೋಗು ಹೋಗು ಹೋಗು. ಅದಕ್ಕೇ ನಾನಿವಾಗ ಅವರು ಹೆಂಗೆ ಅಂದರೆ ಅವ್ರು ಮಾಡಿರೋದು ಒಬ್ರಿಗೆ ಒಂದೀಟು ಸುಳ್ಳು ಗೊತ್ತಾಗಲ್ಲ, ಹಂಗೆ ಮಾಡ್ತಾರೆ ಅವ್ರು. ಅಂತಲ್ಲಿ ನೋಡ್ಯವ್ರು ಅವರಿಬ್ರು. ಅದಕ್ಕೇ ಅವ್ರಿಗೆ ಈಗ ಈಟು ಒಟ್ಟು ಅವರು ಬಿಟ್ಕೊಡಲ್ಲ, ಅವ್ರು ಏನೇ ಅಂದರೂ ಸಿಗಿ ಬೀಳಲ್ಲ. ಅದಕ್ಕಾಗಿನ ನಾನು ಇವ್ರನ್ನ ಬೈಕೊಳ್ಳೋ ಥರ ಬೈಕೊಂಡು ಆಮೇಲೆ ಸರಿಯಾಗಿ ಸಿಗೆ ಬೀಳ್ಸೋಣ ಅಂತ. ಸರಿ ಆಯ್ತು ಹೇಳಿ, ನಾನು ಇರ್ತೀನಿ. ಹೋಗು, ನಾನಿದ್ದು ನಾನೆಲ್ಲ ನೋಡ್ಕೊಂತೀನಿ. ಯಾರನ್ನ ಬಂದಿರ್ತೀರ ರೂಪಾಯಿದು ಏನು ಕಣಿದಾದ್ರೂ ಕೊಡ್ತೀನಿ. ನಾನೇನು ಹುಡುಗರು ಮಕ್ಕಳು ಅಂಥದ್ದೆಲ್ಲ ಗೊತ್ತಾಗುತ್ತೆ, ಕೊಡ್ತೀನಿ. ನನಗೂ ವ್ಯಾಪಾರ ಮಾಡೋದು ಗೊತ್ತಾಗುತ್ತೆ ಇಟವಟನ. ಹೋಗು ಅದೇನು ಅದೇನು ತಿಳ್ಕೊಂಬರೋಕೆ ಹೋಗಮ್ಮ. ಅಕ್ಕ ನೋಡ್ತಾರೆ, ನಾನು ಹೋಗ್ತೀನಿ ಬೇಗನ. ತಿರ್ಗಿ ಇಲ್ಲಿ ಇದ್ದುಬಿಟ್ರೆ ಜಾಸ್ತಿ ಹೊತ್ತು ಅವ್ರಿಗೆ ಅನುಮಾನ ಬರುತ್ತೆ. ನೋಡಿ ಬೆಳಗ್ಗೆಯಿಂದ ಬೈಕೊಂಡು ಇವಾಗ ಹೆಂಗೆ ಮಾತಾಡಿಸ್ತಾರೆ ಅಂತ. ಅವ್ರು ಒಂದು ಮರಿಗೆ ಕುಕ್ಕಂಡವ್ರು, ಅದಕ್ಕೆ ಬಂದೆ. ನೋಡೋಕೆ ಅಲ್ಲಿ ನೋಡ್ತಾ ಇದ್ದಾರೇನ? ಇಲ್ಲ ಅಟ್ಲಾಗ ತಿರ್ಕೊಂಡು ಕುಕ್ಕಂಡವ್ರೆ. ಬಾ ಇಲ್ಲಾಸಿ ಜಲ್ದಿ ಹೋಗು. ಇಲ್ಲಾಸಿ ಹೋಗಿ ಬಾ, ಜಲ್ದಿ ಹೋಗಿ ಬಾ. ಅತ್ಲಾಗ ತಿರ್ಕೊಂಡವ್ರೆ, ಆ ಕಡೆಗೆ ತಿರ್ಕೊಂಡವ್ರ ಕಣೆ. ಅವ್ರೇನು ಇಂಟ್ರೆಸ್ಟಾಗಿ ಏನೋ ಮಾತಾಡ್ತಾ ಇದ್ದಾರೆ. ಹೋಗಿ ಅತ್ಲಾಗ ತಿರ್ಕೊಂಡು ಕುಕ್ಕಂಡವ್ರೆ. ಸರಿ ಆಯ್ತಲ್ಲ, ನನಗೆ ಭಯವಾಗುತ್ತೆ. ಅದಕ್ಕೆ ಬೆಳಗ್ಗೆಯಿಂದ ಬೈಕೊಂಡು ನೋಡಪ್ಪ ಇವಳು ಏನು ನಾಟಕ ಆಡ್ತಾಳೆ ಅಂತಾರೆ. ಅದಕ್ಕೆ ನಾನು ನಾಟಕ ಆಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಅದಕ್ಕಾಗಿಯೇ ಬರ್ತೀನಿ ಹೇಳು. ನೀನು ಕೈ ಸಣ್ಣ ಮಾಡು, ಬರ್ತೀನಿ. ಮತ್ತೆ ಹೋಗ್ತೀನಿ ಇವಾಗ. ಅವಳು ಮನೆ ತಕ್ಕೋಗಿ ಮನೆ ತಕ್ಕೋಗಿ ಬಾಕ್ಲಿಕೊಂಡು ಬರ್ತೀನಿ, ಕೈ ಸಣ್ಣ ಮಾಡ್ತೀನಿ ಬಾ ಅಂದವಳೆ. ನಾನು ಫೋನ್ ತಗೊಂಡು ಹೋಗ್ತೀನಿ. ಅದನ್ನು ಬಾಯಿ ಬಿಡ್ಸೋಕ್ಕೆ ಜಯಜ್ಜಿ ಇಬ್ರು ತಯ್ಯಾರ್ಯಾರು ಮಾಡಿರೋದು ಬೋತ್ಕ. ನೋಡಮ್ಮ ಇನ್ನೆಂತ ತಯ್ಯಾರ್ಯಾರು ಇರ್ಬೇಕು ಅವರು. ಬೋಲೋ ಇದ್ದಾರೆ. ಅವರು ಮಾನ್ಗೆಟ್ಟೆ ಹೆಂಗಸ್ರು. ಅವ್ರು ಇಬ್ಬರಳು ಬೋಲೋ ಇದ್ದಾರೆ ಕೊಣಿ. ಹುಡುಗಿಗೆ ಇರುವಲ್ಲ ಬೋಲ್ ಮ್ಯಾರ್ದೋದ್ರು ಅವರು. ಅಯ್ಯೋ ಏನು ಸ್ಟೆಂಟ್ ಹೋಗ್ತೀಯ ರಮ ಯಾತ್ರೆಗೆ ಯಾತ್ರೆ ಇಲ್ದಿದ್ರು ಬಸ್ ಸ್ಟೆಂಟ್ ಮಾಡೋರು. ಇಬ್ಬರಳು ಅಕ್ಕ ತಂಗಿಯಾರು ಬಸ್ ಸ್ಟೆಂಟ್ ಕಿತ್ತಾರು. ಅಯ್ಯಪ್ಪ ಹೊಲ್ತಕ್ಕೋಗೈತೆ, ಬರಲಿ. ಬಂದಮೇಲೆ ಅವ್ರು ಸೀಗೆ ಬೀಳಬೇಕು. ಅಯ್ಯಪ್ಪಗೆ ಏನಾನ ಇನ್ನೆಲ್ಲ ತೋರಿಸ್ಬಿಟ್ಟಿದ್ದೀವಿ ಅಂದರೆ ಏನಿಲ್ಲ, ಸರಿಯಾಗಿ ಹೋಗಿ ಕಾಪಾಳಕ್ಕೆ ಬಾರಿಸ್ಬಿಡ್ತೀವಿ. ಅದ್ಯಾವುದು ಬಡಿಯೋದು, ನಾವು ಮಾತಾಡೋದು, ನಾವು ಬೈಯೋದು ಅದೆಲ್ಲ ಬೇಡ. ಸುಮ್ಮನೆ ಹೋಗಿ ಒಂದೇ ಪಟ್ಟು ನಾವು ಎಲ್ಲ ಅದೇನು ತೀರ್ಮಾನ ಮಾಡ್ತೀನಿ ಬಿಡಲ್ಲ.
ಎಲ್ಲ ನಾಲ್ವರ ಮುಂದಕ್ಕೆ ಬೈಲ್ಗೆ ಹಾಕದ, ಇಲ್ಲಾಂದ್ರೆ ಪೊಲೀಸ್ನವ್ರ ಮುಂದೆಲ್ಲ ತಗೊಂಡೋಗಿ ಕೊಡೋದ, ಏನವನ್ನ ಮಾಡ್ತೀನಿ, ಬಿಡಲ್ಲ. ಅದು 3 ಲಕ್ಷ ರೂಪಾಯಿ ಅಡಿಕೆ ಆಗಿರೋದನ್ನ 4 ಲಕ್ಷ ಕೊಡೋ ತಕ್ಕ ಬಿಡಲ್ಲ. 1 ಲಕ್ಷ ಎಲ್ಲೆಲ್ಲ ನಮ್ಮ ಕೈಯಿಂದಲೇ ಕಳ್ಕೊಂಡ್ವಲ್ಲಪ್ಪ ಅಂತೇಳಿ ಇಬ್ಬರು ಪಶ್ಚಾತ್ತಾಪ ಪಡಬೇಕು, ಹಂಗಾಗಬೇಕು ನೋಡಮ್ಮ. ಇನ್ನೆಂತೆಂಥ ತಾಟ್ಗಿತ್ತಿ ಹೆಂಗಸ್ರು ಇರ್ತಾರೆ, ಯಾರನ್ನ ಸ್ವಲ್ಪ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲಕಂಡೆ ಅಮ್ಮ. ಹೋಗು ಬಿಡು, ಎಂತೆಂಥ ಜನ ಇರ್ತಾರಪ್ಪ ಅನ್ಸುತ್ತೆ. ನಮ್ಮ ಕಾಲದಾಗೆ ಹಂಗೆ ಅನ್ಕೊಂತಿದ್ವಿ, ಇವಾಗಿನ ಕಾಲ ಇದ್ದಿದ್ದು ಮಿತಿ ಮೀರಿ ಹೋಗೈತಿ. ಏನು ಮಾಡೋಕ್ಕೂ ಹೆದರಿಕೆಮಲ್ಲ ಇವಾಗ. ಅಯ್ಯೋ, ಯಾರು ಹೆದರಿಕೆಮಲ್ ಬಿಡೋಜಿ ಇವಾಗ ಹೆಂಗೆ ಅಂದರೆ, ಅಪ್ಪ ನೀನಂದ್ರೆ ನಿಮ್ಮ ಅಪ್ಪ ಅಂತಾರೆ. ಎಂಥ ಕಾಲ ಇವಾಗ. ಯಾರ ಮಾತು ನಾವು ಯಾಕೆ ಕೇಳಬೇಕು ಅಂತ ಹೇಳಿ, ಏನು ದೊಡ್ಡವರು ಸಣ್ಣವರು, ಮೊದಲು ಒಂದಿಷ್ಟು ದೊಡ್ಡವರು ಸಣ್ಣವರು ಅಂತ ನೆರೆಮರೆಗೆ ಹಂಚುತ್ತಿದ್ರು. ಇವಾಗ ಹಂಗೆಲ್ಲ ಏನಿಲ್ಲ. ಇವ್ನು ಅವನೇನು ನನಗೆ ತಂದಾಕಂಗೆ ಇದ್ದಾನೆ, ಅವನೇನು ನಮಗೆ ಕೊಡಂಗೆ ಇದ್ದಾನೆ, ಹಂಗೆ ಹಿಂಗೆ ಅಂತ ಜಾಸ್ತಿ ಇವಾಗ ಒಂಥರ ದೌಲತ್ತು. ಹೋಗನ್ ಯಾಕೆ ನೀನು ನೋಡ್ಕೊ ಹೋಗಿ, ನಾನು ಒಂದು ಸಣ್ಣ ಇರ್ತೀನಿ, ಒಂದು ಅರ್ಧ ಗಂಟೆ ಹೋಗಿ ಬರೋ ಹೋಗು. ನಾನು ಹೋಗಿ ಮಂತಗೊಂದ್ಸತಿ ನೋಡ್ಕೊಂಡು ಹಂಗೆ ಅಲ್ಲಿ ಇನ್ಲಾಸಿ ಹೋಗ್ತೀನಿ. ಇಲ್ಲಾಸಿ ಹೋದ್ರೆ ಅವ್ರ ಎದುರಿಗೆ ಕೂತ್ಕೊಂಡವ್ರು ಗೊತ್ತಾಗುತ್ತೆ. ಮನೆ ಇನ್ಲಾಸಿ ಹೋಗಿ ಅಲ್ಲಿ ನಿಂತ್ಕೊಂಡು ಇವಳೆಲ್ಲ ಬಾಯಿ ಬಿಡಿಸ್ತಿರ್ತಾಳೆ, ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂತೀನಿ. ಸರಿ ಸರಿ ಆಯ್ತಾಳು, ಹೋಗು. ಭಾರಿ ಇದಾರೆ ಕಣೆ ಬೋಲ್ ಬಿಲ್ಲಾರಿ ಮುಂಡೆರು. ಅವಾಗಂತೂ ಬೋಲ್ ಮೇರಿದ್ರು ಅನ್ಬೇಡ ಅಲ್ಲಿ. ಇನ್ನಂತೂ ಅವಾಗ ಹಂಗೆ ಅಯ್ಯನ್ಸರ್ ಏನು ಮನೆ ಕೆಲಸ ಇಕ್ಕೊಂಡಂಗೆ ಇಕ್ಕೊಂಡಿದ್ರು. ಅಯ್ಯನ್ಸಿರು ಅಂದರೆ ರತ್ನಮ್ಮನ ಹೆಂಗೆ ಅಯ್ಯನ್ಸಿರು, ನಾನು ಹಂಗೆ ಅಯ್ಯನ್ಸಿರು. ನಾನು ಆಗತ್ತೀಗ ಅಯ್ಯಂದಾಗಿದ್ದೀನಿ. ಇವಾಗ ಏನಂದ್ರೆ ನಮ್ಮ ಹುಡ್ಗನ ಕೈಗೆ ಸಿಗೇ ಬೀಳ್ಬೇಕಂಡು ಅಮ್ಮ. ಹಿಂಗೆ ಇದು ಮಾಡಲ್ಲ, ನಮ್ಮ ಹುಡುಗೇನು ಒಳ್ಳೆನಲ್ಲ, ನೋಡೋಕಂಗೆ ಇದ್ದಾನೆ, ಅವ್ನಿಗೆ ಏನೋ ಗೊತ್ತಾಗಲ್ಲ ಅಂತಾರೆ ಜನ. ಏನಿಲ್ಲ, ಅವ್ನಿಗೆ ಏನಾನ ಈ ವಿಷಯ ಗೊತ್ತಾಗ್ಬಿಟ್ರೆ ಸರ್ಯಾಗಿ ಇದು ಮಾಡ್ಬಿಡ್ತಾನೆ. ಸಂತಪ್ಪ ನಮ್ಮ ವರ್ಷಪ್ಪ ಇದ್ದಂಗೆ, ನೋಡೋಕ್ಕೆ ಏನೂ ಗೊತ್ತಾಗಲ್ಲಮ್ಮಂಗಿರ್ತಾನೆ. ಏನಿಲ್ಲ, ಭಾರಿ ಇದ್ರಾಗ ಇದ್ದಾನೆ ಅವ್ನು. ಏನಿಲ್ಲ ಹೇಳು, ತಾಡಿ ಒಂದಿಟ್ಟು ಸಿಗೆ ಬೀಳಿ. ಇದೆಲ್ಲ ಹೋಗಿ ಅವರಲ್ಲ ಬುದ್ಧಿ ನೋಡ್ಯಾಳ ಕಣಿ, ಅಲ್ಲಿ ಇವಾಗ ಬುದ್ಧಿ ಬಂದೈತಿ. ಅವಳು ಎಲ್ಲ ನೋಡಿಳು. ಆ ತಾಟ್ಕಿತ್ತಿ ಹೆಂಗಸ್ರು ಬಂದರು ಸುಮ್ಮನೆ ನುಂಬಲ್ಲವು. ನಾನು ಅದು ನುಂಬಲ್ಲ, ಇದು ನುಂಬಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಅಯ್ಯ ಅನ್ನಿಸ್ತಾರೆ. ಅವ್ರನ್ನ ಕಂಡ್ರೆ ಏಳ್ಗೂ ಆಗಲ್ಲ. ಪಾಪ ರತ್ನಮ್ಮನಂತೂ ನೋವುಗಳು ಅವಾಗ ಹೆರಿಗೆ ಆಯ್ತಲ್ಲ ಅವ್ರಿಬ್ರದೂ. ಅವಾಗ ಇಲ್ಲಿ ಸೇರ್ಕೊಂಡಿದ್ರಲ್ಲ ಲೌಡಿ ಮುಂಡಾರ ಅಯ್ಯನ್ಸಿರು ಅಂದ್ರೆ ರತ್ನಮ್ಮನ ಹಂಗೆ ಅಯ್ಯ ಅನ್ನಿಸ್ಲಿಲ್ಲ ಕಣಿ. ಮನ್ಯಾಳ ಮುಂಡಾರ ಏನು ಪಾಪಕ್ಕೆ ಬೀಳ್ತಾರ ಪಾಪ. ಅವಳನ್ನ ಮೆತ್ತ ನೋಳು ಅಂತ ಬೋಲ್ ಅಯ್ಯನ್ಸ್ ಕೈಯಕ್ಕೆ ನೀರು ಒಯ್ದು ಕಂಡ್ರಿ ಅಮ್ಮ. ಮತ್ತು ಬಟ್ಟೆ ಎಲ್ಲ ಒಗ್ಯಕಿಕ್ಕರು ಅವರು. ನನ್ನ ಮಕ್ಕಳು ಬೋಂದೋಳಿಗಳು ಇಲ್ಲೇ ಇರೋರು. ಹೋಗಿ ಪಾಪ ಬಟ್ಟೆ ಅಂತ ಸೋಂದು ಒಗ್ಗಿ ಹೇಳ್ಕಣ ಒಗ್ದಾಕಿ ಎಮ್ಮೆ ಕಾತ್ಕೊಂಡು ಓಟ್ ಪಾಟ್ ಬೀಳೋಣ ನಾನು ನೋಡಿದ್ದೀನಿ. ತಾಡಿ ಇವಾಗ ಐತೆ ಅವ್ರಿಗೆ. ನನಗೆ ಅನುಮಾನ ಇತ್ತು, ನನಗೆ ಮತ್ತೆ ಹೇಳ್ದೆ ಕಂಡೆ ಅಮ್ಮ. ಅವ್ರು ಇಬ್ಬರೇ ಮಾಡಿರೋದು, ಬೇರೆ ಯಾರೂ ಮಾಡಿಲ್ಲ, ಅವ್ರು ಬಿಟ್ರಿ ಅಂತೇಳಿ ನನ್ನ ಹುಡುಗರಿಗೆ ಹೇಳ್ದೆ. ಇವಳು ಡಿ.ಪಿ ನನ್ನೇ ಬೈದ್ಲು. ಸುಮ್ಕಿರತ್ತೆ, ಸುಮ್ಮನೆ ಕಾಣ್ದಲ್ಲ ಹೆಂಗೆ ಮಾತಾಡೋಣ ಅಂತ ಅಂದ್ಲು. ಅದೇ ಮತ್ತು ಅಲ್ಲ, ಯಾರನ್ನೇ ಆಗಲಿ ಕಾಣ್ದಲ್ಲ ಎಂಬಕ್ಕಾಗಲ್ಲ. ಈಗ ಒಂದು ಇಟ್ಟು ಸುಳ್ಳು ಸಿಕ್ಕೈತಲ್ಲ, ಈಗ ಯಾರೂ ಸುಮ್ಮನೆ ಅವ್ರನ್ನ ಬೆಳ್ಳಿಕ್ಕಿ ಇವರೇ ಮಾಡಿದ್ರು ಅಂತ ಯಾರೂ ಹೇಳಲ್ಲ. ಒಂದಿಟ್ಟು ಗೊತ್ತಾದರೆ ಹೇಳೋದು. ತಡಿ ಇನ್ನು ಅವ್ರ ಬಾಯಾಗ ಏನು ಬರುತ್ತೆ ಅಂತೇಳಿ ನೋಡಿ ತಿಳ್ಕೊಂಡು ಮಾತಾಡು. ನೀನು ಅವ್ರ ಬಾಯಾಗ ಏನು ಬರುತ್ತೆ ಅಂತ ತಿಳ್ಕೊಂಡು ಮಾತಾಡೀಗ. ಸುಮ್ಮನೆ ಮಾತಾಡಿಗಳಪ್ಪ ಮಾತಾಡಿರೋ ಆಗುತ್ತೆ. ಅದೇ ಮತ್ತೆ ನಾವು ಅದಕ್ಕೆ ಸುಮ್ಮನಾಗಿದ್ದು, ನಮ್ಮ ಹುಡುಗರು ಅದಕ್ಕೆ ಸುಮ್ಮನಾಗಿದ್ದು, ನಮ್ಮ ಹುಡುಗನೂ ಅದಕ್ಕೆ ಸುಮ್ಮನಾಗಿದ್ದು. ಗಳಮ್ಮ ಅವ್ರ ಬಾಯಾಗ ಏನು ಬರುತ್ತೆ ಎಲ್ಲ ತಿಳ್ಕೊಂಬತ್ತಕ್ಕ ಸುಮ್ಮನಿರ್ರಿ, ಯಾತ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಮಗೆ ಹೇಳಿದ್ಲು ಪದ್ಮ ಬಂದು. ಎಲ್ಲನ ಎಲ್ಲ ಹಿಂಗೆ ಐತೆ ಹಿಂಗೆ ಅಂತೇಳಿ ಎಲ್ಲ ಹೇಳಿಳು. ಅವಾಗ ನನಗೆ ಗೊತ್ತಾಯ್ತು ಇವರೇ ಮಾಡಿರೋದು ಅಂತ ಹೇಳಿ. ಪದ್ಮ ದೀಪನ ಕರ್ಕೊಂಡು ಹೋದ್ಲಿವ, ಮಾತಾಡ್ತೀನಿ ಬಾ, ಎಲ್ಲ ಕೇಳಿಸ್ಕೊಂಬಂತೆ, ಎಲ್ಲ ಫೋನ್ನಾಗೆಲ್ಲ ಇದು ಮಾಡ್ಕೊಂಬಂತೆ ಅಂತ ಕರ್ಕೊಂಡು ಹೋದು. ನಾನು ಹಿಂಗೆ ಕುಕ್ಕಮ್ಮನಂತ ನಾನೇ ಅಂಗಡಿ ತಗೊಂಡು ಚೆನ್ನಾಗಿ ಕುಕ್ಕಂತೀನಿ. ಏನು ಮಾಡೋಣ, ಎಲ್ಲ ಹೆಂಗೆ ಬರುತ್ತೋ ಹಂಗೆ ಅಡ್ಜಸ್ಟ್ ಆಗ್ಬೇಕಲ್ಲ ಪಾಪ. ನನ್ನ ಮಗನೂ ನನ್ನ ಸೊಸೆ ಬೋಲ್ ಕಷ್ಟಪಡ್ತಾರೆ. ನನ್ನ ಸೊಸೆ ಇವತ್ತು ಸುಮ್ಮನೆ ಊರೆಲ್ಲನ ಅಂತಾಳು ಇಂತಾಳು ಅಂತಂದರು. ರೀತಮ್ಮನ ಮಗನ ಮದುವೆ ಆಗಿ ಕೆಟ್ಟಾಳು ಅನ್ನಿಸ್ಕೊಂಡ್ಲು. ಇವತ್ತು ನಮ್ಮ ಮನೆಗೆ ಬಂದು ಒಳ್ಳೆ ಜೀವನ ಮಾಡ್ತಾ ಇದ್ದಾಳೆ. ನನ್ನ ಸೊಸೆ ಇವತ್ತು ಮೆಚ್ಚಬೇಕು, ನನ್ನ ಸೊಸೆ ಇವತ್ತು ಕೊಂಡಾಡಬೇಕು ಅಂತವಳು ಇವತ್ತು ನನ್ನ ಸೊಸೆ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.